ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ ಅಂತ ಅನ್ಕೋತೀನಿ. ನಾನು ಕೂಡ ಆರಾಮದೀನಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದ್ಬಿಟ್ಟು ರಾತ್ರಿ 11 ಗಂಟೆ ಆಗಿದೆ. ನಾನು ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಏನಕ್ಕಂತಂದ್ರೆ ತಂಗಳ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಯಾವ ಊರಿಗೆ ಅಂತ ಹೇಳಿದ್ರೆ ನಮ್ಮ ತವ್ರ ಮನೆಗೆ ಧಾರವಾಡಕ್ಕೆ ಹೋಗ್ತಾ ಇದ್ದೀವಿ. ಇಮಿಡಿಯೇಟ್ಲಿ ಹೋಗ್ಬೇಕಂತ ಹೇಳಿ ಪ್ಲಾನಿಂಗ್ ಆಯಿತು. ಸೊ ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಊರಿಗೆ ಬರಕ್ಕೆ ರೆಡಿ ಆಗಿದಾರ ನಮ್ಮ ಜೊತೆಗೆ ಇವರು. ಆಮೇಲೆ ನಮ್ಮ ಬ್ರದರ್ ಇವಾಗ ಬಿಡಾಕ್ ಬರ್ತಿದ್ದಾನ. ಸರ್ ಒಳಗಡೆ ಮಲ್ಕೊಂಡಿದ್ದಾರೆ. ಪಾಪು ಪಾಪ ಇಲ್ವಾ? ಟೈಮ್ ಎಷ್ಟಾಗಿ ತೋರ್ಸು. ಕಾಣಿಸ್ತಿಲ್ಲ. ನೋಡ್ರಿ, ಟೈಮ್ 11 ಗಂಟೆ ಆಗಿದೆ, ಕಾಣಿಸ್ತಾ ಇಲ್ಲ. ಇವಾಗ ಬಸ್ ಬುಕ್ ಮಾಡಿದಾರ. ಇವಾಗ ಹೋಗ್ಬೇಕು. ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ. ಯಾರು ನಂಬ್ತಿಲ್ಲ ನಾನು ಇಷ್ಟೊತ್ತಿಗೆ ಹೋಗ್ತೀನಂದ್ರೆ. ಗೈಸ್ ನೋಡ್ರಿ, ನಾವ್ ಇವಾಗ ಇಲ್ಲಿ ಬಂದ್ ಬಸ್ ಸ್ಟಾಪ್ ಹತ್ರ ಕುತ್ಕೊಂಡಿದೀವಿ, ವೇಟ್ ಮಾಡ್ತಿದೀವಿ. 11:40 ಐತ್ರಿ ಬಸ್. ನಾವು 11:20 ಬಂದೀವಿ. ಎಷ್ಟು ನಮ್ ಕಾರಟ್ಲಿ ಪ್ರಶಾಂತವಾಗಿ ಐತಿ ನೋಡ್ರಿ. ಎಲ್ಲ ಸುಸ್ತು. ಇಲ್ಲಿ ಒಂದು ಗಾಡಿನೂ ಓಡಾಡ್ತಾ ಇಲ್ಲ, ಅಷ್ಟು ಡಿಸೆಂಟ್ ಆಗೈತಿ. ಅದೇ ನಾವು ಡೇ ಟೈಮಲ್ಲಿ ಬಂದ್ಬಿಟ್ರಿ ಗಿಜಿ ಗಿಜಿ ಅಂತಿರ್ತೈತಿ. ಆಮೇಲೆ ಇಲ್ಲಿ ಎಲ್ಲ ಕಡೆನೂ ಗಾಡಿ ಅದು ಇದು ಒಂಥರ ಇರಿಟೇಟ್ ಆಗ್ತಿರ್ತೈತಿ. ಇಲ್ಲಿ ಬಂದ್ರೆ ಇವಾಗ ಎಷ್ಟು ಕೂಲ್ ಆಗಿದೆ ನೋಡ್ರಿ. ಹಂಗ ನಮ್ ಜೊತೆ ಇವ್ರಿಬ್ರು ವೇಟ್ ಮಾಡತ್ತಾರ್ರಿ. ಈಗ ನಮ್ಮ ತಮ್ಮ ನಮ್ಗೆ ಇಲ್ಲಿ ಬಿಟ್ಟು ಹೋಗ್ಯಾನ, ನಮ್ಮ ಹಸ್ಬೆಂಡ್ನ ಕರ್ಕೊಂಡ್ ಬರಕ್ ಹೋಗ್ಯಾನ. ನಾವ್ ವೇಟ್ ಮಾಡತ್ವಿ. ಇಲ್ಲಿ ನಮ್ಗೆ ಬಿಟ್ಟು ಬೈಕಲ್ಲಿ ಬಂದ್ವಿ. ಹಂಗಾಗಿ ಇಬ್ಬರಿಗೆ ಬರಕ್ಕಾಗುತ್ತಲ್ಲ, ಅದಕ್ಕೆ ನಮ್ ಇಬ್ಬರು ಬಿಟ್ಟು ಹೋಗಿದ್ದಾರೆ. ಇದು ನಮ್ಮ ಹಸ್ಬೆಂಡ್ ಬರ್ತಾರ. ಅಲ್ಲಿವರೆಗೂ ನಾವಷ್ಟೇ ಕುತ್ಕೊಂಡಿದ್ವಿ. ಏನೋ ಒಂಥರ ಕೂಲ್ ಚೆನ್ನಾಗಿತ್ತು ಕುತ್ಕೊಳಕ. ಆದ್ರೆ ಡೇ ಟೈಮಲ್ಲಿ ಮಾತ್ರ ಈಗ ಬರಕ್ಕಾಗಲ್ಲ. ಗೈಸ್ ನೋಡ್ರಿ, ಇವ್ರಿಬ್ರು ನಾನು ಎಲ್ಲಿ ಬಿಟ್ಟು ಹೋಗ್ಬಿಡ್ತೀನೋ ಅಂತ ಅಷ್ಟು ತಯಾರಾಗಿ ನಿಂತ್ಕೊಂಡಾರ ನೋಡ್ರಿ ಇವ್ರ. ಇವಾಗ ಬಸ್ಸಿಗೆ ನಾವು ವೇಟ್ ಮಾಡಕ್ ಕುಂತ್ರೆ ಇವ್ರು ಅದೇ ತರ ವೇಟ್ ಮಾಡ್ತಿದಾರೆ ಕುತ್ಕೊಂಡು. ಒಟ್ ನಾನು ಬಿಟ್ಟು ಹೋಗ್ಬಿಡ್ತಾಳೋ ಅನ್ನೋ ಸಮಸ್ಯೆ ಇವ್ರಿಗೆ. ಪಾಪ ಸುಖಿ ಸುಖಿ ಇಲ್ಲಿ ನೋಡು. ಪಾಪು 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 ಇಲ್ಲಿ ನೋಡು. ಪಾಪು 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 ಒಟ್ನಲ್ಲಿ ನನ್ನ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರ ಅನ್ನೋ ಟೆನ್ಷನ್. ನಮ್ ದೀಕ್ಷಾನು ವೇಟ್ ಮಾಡತ್ತಾಳ ನನ್ನ ಜೊತೆಗೆ. ಇವಳು ಬರ್ತಾ ಇದ್ದಾಳೆ ಧಾರವಾಡಕ್ಕೆ. ಇದು ಗಣೇಶ್ ಟ್ರಾವೆಲ್ಸ್ ಅಂತ ಐತಲ್ರಿ, ಇಲ್ಲೇ ಬಸ್ ಬುಕ್ ಮಾಡಿದ್ದ. ಅದಕ್ಕೋಸ್ಕರ ಇಲ್ಲೇ ವೇಟ್ ಮಾಡ್ತಾ ಇದೀವಿ. ಅಲ್ಲಿ ಕಾಣಿಸ್ತಿದಲ್ರಿ ವಾಟರ್ ಟ್ಯಾಂಕ್, ಅದೇ ಬಸ್ ಸ್ಟಾಪ್, ನಮ್ಮ ಕಾರಟಗಿ ಬಸ್ ಸ್ಟಾಪ್. ಅಲ್ಲಿನೂ ವೇಟ್ ಮಾಡಿದ್ರೆ ಸ್ಟಾಪ್ ಮಾಡ್ತಾವ ಬಸ್, ಬಟ್ ನಾವ್ ಇಲ್ಲೇ ವೇಟ್ ಮಾಡ್ತಾ ಇದೀವಿ. ನೋಡ್ರಿ ಬಂದ್ರಿ ಇವ್ರು. ಕಾದ್ವಿ, ಒಂದು 10 ನಿಮಿಷ ಲೇಟಾಗಿ ಬಂತು ಬಸ್ ಬಂದಮೇಲೆ ಬಸ್ಸಲ್ಲಿ ಕುತ್ಕೊಂಡ್ವಿ. ಆದರೆ ಒಂದು ಮಿಸ್ಟೇಕ್ ಮಾಡಿದ್ವಿ ನಾವು. ಏನಂತ ಹೇಳಿ ಮನೆಗೆ ಹೋದ್ಮೇಲೆ ವಿಡಿಯೋ ಮಾಡಿ ಸೆಂಡ್ ಮಾಡಿದ್ರಂತೇಳಿ ಹಾಗೆ ನಾರ್ಮಲ್ ವಿಡಿಯೋನೇ ಮಾಡಿಕೊಂಡೆ. ಮನೆಗೆ ಹೋಗಿ ಉಣಿಸ್ಕೊಟ್ರಾಯ್ತಂತ ನಾವೊಂದು ಮಿಸ್ಟೇಕ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಕುತ್ಕೊಂಡಿದ್ವಿ ನಾವು. ಇಲ್ಲಿ ಡ್ರೈವರ್ ಸೀಟ್ ಬ್ಯಾಕ್ ಸೈಡಲ್ಲಿ ಕುತ್ಕೊಂಡ್ವಿ. ಪಾಪ ಇವಕ್ಕೆ ಎರಡಕ್ಕೂ ಜಾಗನೇ ಆಗ್ತಿರ್ಲಿಲ್ಲ. ಅವು ಕೂಡ ಹಾಗೆ ಅಲ್ಲೇ ಸ್ವಲ್ಪ ಜಾಗದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಪಾಪ ಭಯದಿಂದ ಮಲ್ಕೊಂಡಿದ್ವು. ನಾನು ಅಲ್ಲೇ ಡ್ರೈವರ್ ಸೀಟ್ ಹಿಂದ್ಗಡೆನೆ ಕುತ್ಕೊಂಡು ನಿದ್ದೆ ಇಲ್ದಂಗೆ ಕುತ್ಕೊಂಡು ಯಾವಾಗ ಬರುತ್ತೋ ಅಪ್ಪ ಊರಂತ ಹೇಳಿ ಕಾಯ್ಕೊಂಡು ಕುತ್ಕೊಂಡಿದ್ವಿ. ಅಂತೂ ಇಂತೂ ಮಾಡಿಕೊಂಡು ಬೇಜಾರಲ್ಲ ಅವು ಅಷ್ಟೇ ಜಾಗದಾಗ ಮಲ್ಕೊಂಡು ಏನೋ ಒಂದು ಮಾಡೋಕ್ಕಾಗಲ್ಲ ಅಂತ ನೋಡ್ರಿ. ಪಾಪ ಅವ್ರ ಮಕ್ಕಳು ನೋಡಿದ್ರೆ ಬೇಜಾರು ಅನ್ನಿಸ್ತಾ ಇತ್ತು. ಹಂಗೆ ಹಿಂಗೆ ಮಾಡಿ ನಮ್ಮೂರು ಬಂದ್ಬಿಟ್ಟಿದ್ವಿ. ಇದೇ ಬಸ್ಸಲ್ಲಿ ನೋಡ್ರಿ ನಾವು ಬಂದಿದ್ದ. ಬರೋಷ್ಟರಲ್ಲಿ ನಮ್ಮ ಅಕ್ಕನ ಮಗ ರೋಹಿತ್ ಬಂದಿದ್ದ. ಅಲ್ಲಿದ್ದ ನೋಡ್ರಿ, ಅವನೇ ಬಂದು ವೆಯ್ಟ್ ಮಾಡ್ತಾ ಇದ್ದ. ಬಂದು ಅಲ್ಲಿಂದ ಕರ್ಕೊಂಡು ಬಂದ. ಏನೋ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತ್ರಿ. ಹಾಯ್ ಮಾಡಂತ ನಾ ಹೇಳತ್ತಿದ್ರಿ. ಅವನು ಹೋಗಕ್ಕ ಹೊಲಕ್ಕ ಏನಕ್ಕ ವಿಡಿಯೋ ಮಾಡ್ತೀನಿ ಅಂತ ಕೇಳ್ದ. ಆಮೇಲೆ ಹೇಳಿದೆ ಹೌದಿನ ಅಂತೇಳಿ ಸುಮ್ಮನೆ ಆದ. ಅಷ್ಟೊತ್ತಿಗೆ ಒಂದು 4 ಕಿಲೋಮೀಟರ್ ಧಾರವಾಡಕ್ಕೆ. ನೋಡ್ರಿ ಇಲ್ಲಿ ಕಾಣ್ತಿದ್ದಲ್ಲ, ಇದು ಶಿವಾಜಿ ಸರ್ಕಲ್. ಇಲ್ಲಿಂದನೇ ನಾವು ಮನೆಗೆ ಹೋಗ್ಬೇಕು. ಈ ಶಿವಾಜಿ ಸರ್ಕಲ್ ನೋಡಿದ್ರೆ ಒಂದು ಸಾಂಗ್ ಬರುತ್ತೆ, ಅದು ಯಾವ್ದು ಹಂಗೂ ಹಿಂಗೂ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ನಮ್ಮಮ್ಮವ್ರಲ್ಲೇ ಮಲಗಿದ್ದ. ಇಲ್ಲೇ ಕೆಳಗಡೆ ನಮ್ಮಮ್ಮವ್ರು ಇರ್ತಾರೆ, ಮೇಲೆ ನಮ್ಮ ಅಕ್ಕವ್ರು ಇರ್ತಾರೆ. ನಾವು 2 ನಾಯಿಗಳು ಮನೆ ಮೇಲೆ ಹೋಗಿ ಹೊಡ್ತಾ ಇದ್ವು ಎದರ್ನಿಂದ. ಕೆಳಗಡೆ ಎಲ್ಲರೂ ಮಲ್ಕೊಂಡಿದ್ರೆ ನಾವು ಎಬ್ಬಿಸ್ಲಿಲ್ಲ. ಹಂಗೆ ಮೇಲೆ ಹೋದ್ವಿ. ಅಲ್ಲಿನೂ ಅಕ್ಕ ಮಲ್ಕೊಂಡಿದ್ಲ. ಟಯರ್ಡ್ ಆಗಿರುತ್ತೆ ಬಿಡಿ ಅಂತೇಳಿ ನಾವು ಹಾಸ್ಕೊಂಡು ಅಲ್ಲೇ ಮಲ್ಕೊಂಡ್ವಿ. ಗೈಸ್ ನಾವು ಇವಾಗ ಬೆಳಗ್ಗೆ 4 ಗಂಟೆಗೆ ಬಂದ್ಬಿಟ್ಟು ಮಲ್ಕೊಂಡಿದ್ವಿ. ಮಲ್ಕೊಂಡು ಫುಲ್ ಟಯರ್ಡ್ ಅನ್ಸಿತ್ತ. ಸೊ ಲೇಟಾಗಿದ್ವಿ. ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೀನಿ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬೇಡ್ರಿ.
ಅದೇನಂತ ಹೇಳಿದ್ರೆ ನಾನು ಇವತ್ತು 700 ರೂಪಾಯಿ ಕೊಟ್ಟು 2 ಟಿಕೆಟ್ನ ಬುಕ್ ಮಾಡಿದ್ರಿ ನಮ್ಮ ಹಸ್ಬೆಂಡ್. ಏನಕ್ಕೋಸ್ಕರ ನಾವು ಬಸ್ ಬುಕ್ ಮಾಡಿದ್ದಂದ್ರೆ ನಾವು ಯಾವಾಗ್ಲೂ KSRTC ಬಸ್ಸಲ್ಲಿ ಇಲ್ಲ ಟ್ರೈನಲ್ಲೇ ಬರ್ತಿದ್ವಿ. ನಾವು ಬಸ್ ಬುಕ್ ಮಾಡೋಕ್ಕೆ ರೀಸನ್ ಏನಂತಂದ್ರೆ ನಮ್ಮ ನಾಯಿ ಮರಿ ತೋರಿಸಿದ್ವಲ್ರಿ ಸುಕ್ಕಿ ಪಾಪು ಅಂತೇಳಿ, ಅವು ಸಿಡ್ಚು ದೊಡ್ಡ ನಾಯಿ ಕೂಡ ಅಲ್ಲ, ಸಣ್ಣ ನಾಯಿ. ಸೊ ಅವಕ್ಕೋಸ್ಕರನೇ ಬಸ್ ಬುಕ್ ಮಾಡಿದ್ವಿ. ಆದರೆ ಬಸ್ ಬುಕ್ ಮಾಡಿದ ಮೇಲೆ ಬಸ್ಸಲ್ಲಿ ಬರಬೇಕಾದ್ರೆ ಅವರು ಅಲೋಡೆ ಮಾಡ್ಕೊಳಲ್ಲ ಅಂತ ಹೇಳಿ ಒಂದು ಅರ್ಧ ತಾಸು ನಮ್ಮ ಹತ್ರ ಅವರು ಇದು ಮಾಡಿದ್ರು, ಕರ್ಕೊಳಲ್ಲ ಇಲ್ಲ ಟಿಕೆಟ್ ಕ್ಯಾನ್ಸಲ್ ಮಾಡಿರಿ ಅಂತ. ಮತ್ತೆ ಹಂಗೂ ಹಿಂಗೂ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಬಸ್ನ ಇದು ಅಲೋ ಮಾಡಿದ್ರು. ಅವಾಗ ತೊಗೊಂಬಂದ್ವಿ ನಾಯಿನ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂದ್ರೆ, ನೀವು ಯಾವಾಗಲೂ ಬಸ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಎನ್ಕ್ವೈರಿ ಮಾಡಿರಿ. ನಾವು ಯಾವಾಗ್ಲೂ ತೊಗೊಂಬಂದ್ರೆ ಬುಕ್ಕಿಂಗ್ ಬಸ್ಸಲ್ಲಿ ಅಲೋ ಮಾಡ್ತಿದ್ರೆ, ಇಲ್ಲ ನಾವು ಯಾವಾಗ ಬಂದ್ರೂ ಕಾರಲ್ಲಿ KSRTC ಬಸ್ಸಲ್ಲಿ ಕಾರಲ್ಲೇ ಬರ್ತಾ ಇದ್ವಿ. ಸೊ ಈ ಸತಿ ನಾವು ಬುಕ್ ಮಾಡ್ಕೊಂಬಂದಿದ್ದು ಏನಕ್ಕಂದ್ರೆ ಅವ್ನು ನಾಯಿ ಸಲುವಾಗಿನೇ ಬುಕ್ ಮಾಡ್ಕೊಂಬಂದಿದ್ದ. ಆದ್ರೆ ಅವರು ನಮ್ಮನ್ನ ಅದಕ್ಕೋಸ್ಕರ ಮಾಡಿದ್ದು, ಅವ್ರು ಟ್ರಾವೆಲ್ಸ್ ಅವ್ರು ಆಯಿತು ಸಣ್ಣ ಮರೆಲ್ಲ ಕರ್ಕೊಂಡು ಹೋಗ್ರಿ ಅಂತಲೇ ಹೇಳಿದ್ರೆ, ಇಲ್ಲಿ ಬಸ್ಸಲ್ಲಿ ಮಾತ್ರ ಅಲೌ ಮಾಡಲಿಲ್ಲ. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬೇಡ್ರಿ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಫಸ್ಟೇ ಅವ್ರನ್ನ ಕೇಳ್ರಿ, ತಿಳ್ಕೊರಿ. ಮತ್ತು ಅವ್ರ ಪಾಪ ಮೂಕ್ ಪ್ರಾಣಿಗಳು, ನಾವನ್ನ ಕರ್ಕೊಂಬಂದು ರೋಡ್ನಲ್ಲಂತೂ ಬಿಡೋಕ್ಕಾಗಲ್ಲ. ನಮ್ಮ ಮನೇಲಿ ಯಾರಾದರೂ ಇದ್ರೆ ಬಿಟ್ಟು ಬರ್ಬೋದಿತ್ತು. ನಮ್ಮ ಮನೇಲಿ ನಾವೆಲ್ಲರೂ ಬರ್ತಾ ಇರೋದಕ್ಕೆ ಕರ್ಕೊಂಬರ್ಲೇಬೇಕಾಗಿತ್ತು, ಆಪ್ಷನ್ಸ್ ಇರಲಿಲ್ಲ ನಮ್ಗೆ ಬಿಟ್ಟು ಬರೋಕ್ಕೆ ಅಲ್ಲಿ. ಸೊ ಅದಕ್ಕೆ ಕರ್ಕೊಂಡು ಹೋದ್ರೆ ಆಯ್ತಂತ ಹೇಳಿ ಬುಕ್ ಮಾಡಿದ್ವಿ ನಾವು. ಅಲ್ಲಿಗೆ ಬಂದಮೇಲೆ ಗೊತ್ತಾಯ್ತು ಇವ್ರು ಬಸ್ ಅವ್ರು ಈ ಥರ ಮಾಡ್ತಾರಂತ ಹೇಳಿ. KSRTC ಬಸ್ಸಲ್ಲಿ ಕೂಡ ಸಣ್ಣ ಮರಿನ ಕರ್ಕೊಂಡು ಹೋಗೋ ಆಪ್ಷನ್ಸ್ ಕೊಟ್ಟಿದ್ದಾರೆ, ಕರ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ತಾರೆ. ಯಾಕಂದರೆ ನಾವು ಬೇರೆ ಊರಿಗೆ ಏನಾದರೂ ಟ್ರಾನ್ಸ್ಫರ್ ಮಾಡಬೇಕಾಗಿದ್ರೆ, ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಮರಿಗಳನ್ನೆಲ್ಲ ಬಸ್ಸಲ್ಲಿ ಅಲೌ ಮಾಡ್ತಾರೆ. ಹಾಗಾಗಿ ಅಲೌ ಮಾಡ್ತಾರೆ ಅಂತ ನಾವು ಅಂದ್ಕೊಂಡೇ ಬಂದ್ವಿ. ಸೊ ಅಲ್ಲಿ ಬಂದಮೇಲೆ ನಮ್ಗೆ ಅನಿಸ್ತು ಈ ಥರ ಇದೆ ಅಂತ. ಅದಕ್ಕೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳೋದೆ, ದಯವಿಟ್ಟು ನೀವೇನಾದ್ರು ಬಸ್ ಬುಕ್ ಮಾಡ್ಕೊಂಡು ಆಗಲಿ, ಮತ್ತು ಮುಖ ಪ್ರಾಣಿನ ಎಲ್ಲರೂ ನೀವು ಕರ್ಕೊಂಡು ಹೋಗಬೇಕಾದ್ರೆ ಫಸ್ಟ್ ಎನ್ಕ್ವೈರಿ ಮಾಡಿ ತಿಳ್ಕೊಂಡ್ಬಿಟ್ಟೆ ಹೋಗ್ರಿ ಅಂತ ಹೇಳ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡತ್ತೀನಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.